ಬೆಂಗಳೂರಲ್ಲೊಬ್ಬ ವಿಕೃತಕಾಮಿ ಗಂಡ ಇದ್ದಾನೆ. ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯವನ್ನ ಮಾಡ್ತಾನಂತೆ. ಬೇಸತ್ತ ಪತ್ನಿ ಗಂಡನ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಸಾಫ್ಟ್ವೇರ್ ಕಂಪನಿಯಲ್ಲಿ HR ಆಗಿದ್ದಾರೆ ದಂಪತಿ. ಗಂಡ ಹೆಂಡತಿ ಇಬ್ರು HR. ಲವ್ ಮಾಡಿನೇ ಸಹೋದ್ಯೋಗಿಯನ್ನ ಮದುವೆಯಾಗಿದ್ರು. ಮನೆಯವರನ್ನ ಒಪ್ಪಿಸಿ ಸೆಪ್ಟೆಂಬರ್ನಲ್ಲಿ ಇಬ್ರು ಮದುವೆ ಆಗಿದ್ದಾರೆ. ಮದುವೆ ಆಗೋ ತನಕ ಈತನ ಅಸಲಿ ಬಣ್ಣ ಆಕೆಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಗಂಡ ಮಂಜುನಾಥ್ ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಾ ಇದ್ದಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಾನಂತೆ. ಮನೆಯಲ್ಲಿ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಅತ್ತೆ ಮಾವನ್ ಮುಂದೆನೆ ಬೆತ್ತಲೆಯಾಗಿ ಓಡಾಟ ಮಾಡ್ತಾನಂತೆ ಈ ಮಂಜುನಾಥ್. ಇಂಥ ವಿಚಿತ್ರ ಮನುಷ್ಯ ನೋಡಿ. ಈತನ ನಡವಳಿಕೆಯಿಂದ ಅಕ್ಕಪಕ್ಕದವರಿಗೂ ಮುಜುಗರ ಆಗಿದೆ. ಗಂಡನ ವಿರುದ್ಧ ಕೇಂದ್ರ ವಿಭಾಗದ ಸ್ಟೇಷನ್ಗೆ ಪತ್ನಿ ದೂರನ್ನ ಕೊಟ್ಟಿದ್ದಾರೆ. ಶಾಂತಿ ನಗರದ ನಿವಾಸಿಯಾಗಿದ್ದಾರೆ ಪತ್ನಿ. ಕೇಂದ್ರ ವಿಭಾಗದ ಮಹಿಳಾ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇಬ್ರು HR ಸಾಫ್ಟ್ವೇರ್ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ರು. ಕೊಲೀಗ್ಸ್ ಆಗಿದ್ರಿಂದ ಸಹಜವಾಗಿ ಇಬ್ರು ಮಧ್ಯದಲ್ಲಿ ಸ್ನೇಹ ಆಗಿದೆ. ಆಮೇಲೆ ಪ್ರೀತಿಯಾಗಿ ಅದು ಕನ್ವರ್ಟ್ ಆಗಿದೆ. ಮದುವೆ ಆಗಿದ್ದಾರೆ. ಮನೆಯವ್ರನ್ನೆಲ್ಲ ಒಪ್ಸಿನೇ ಮದುವೆ ಆಗಿದ್ದು. ಬಟ್ ಅಲ್ಲಿ ತನಕ ಈ ಮಂಜುನಾಥ್ನ ಅಸಲಿ ಬಣ್ಣ ಆಕೆ ಗೊತ್ತಿರಲಿಲ್ಲ. ಮದುವೆ ಎಲ್ಲ ಆದ್ಮೇಲೆ ನಿಧಾನವಾಗಿ ಆತನ ಬಣ್ಣ ಏನು ಅಂತ ಆತ ತೋರ್ಸಕ್ ಶುರು ಮಾಡಿದ್ದಾನೆ. ಮನೆಯಲ್ಲಿ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಫೋನ್ ನೋಡಿ ಲೈಂಗಿಕ ಕ್ರಿಯೆ ಹಿಂಗೆ ಮಾಡಬೇಕು ಅಂತೇಳಿ ಒತ್ತಡವನ್ನ ಹಾಕ್ತಾನಂತೆ. ಇನ್ನು ಅತ್ತೆ ಮಾವ ಅಂತ ನೋಡೋದಿಲ್ಲ. ಅವ್ರ ಮುಂದೆನೂ ಬೆತ್ತಲೆಯಾಗಿ ಓಡಾಡ್ತಾನಂತೆ. ಇನ್ನು ಮಂಜುನಾಥ ಈ ನಡವಳಿಕೆಯಿಂದ ಅಕ್ಕಪಕ್ಕದವ್ರಿಗೆಲ್ಲ ಮುಜುಗರ ಆಗ್ತಾ ಇತ್ತು. ಹಾಗಾಗಿ ಫೈನಲಿ ಈತನ ಸರಿ ಮಾಡಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಗಂಡನ ವಿರುದ್ಧನೇ ಹೆಂಡತಿ ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ಏರಿದ್ದಾರೆ. ಅಸಭ್ಯವಾಗಿ ವರ್ತಿಸ್ತಾನೆ, ವಿಚಿತ್ರವಾಗಿ ವರ್ತಿಸ್ತಾನೆ. ಆತ ಬೆತ್ತಲೆಯಾಗಿ ಓಡಾಡ್ತಾನೆ. ಇಲ್ಲಿ ದೊಡ್ಡವರು ಅಂತಾನೂ ನೋಡಲ್ಲ. ಮನೇಲೆಲ್ಲ ಹಿಂಗೆ ಬೆತ್ತಲೆಯಾಗಿ ಓಡಾಡ್ತಾನೆ. ಅಕ್ಕಪಕ್ಕದವ್ರಿಗೂ ಕೂಡ ಇದರಿಂದ ಮುಜುಗರ ಆಗ್ತಾ ಇದೆ. ಮತ್ತೆ ಹಿಂಸೆ ಮಾಡ್ತಾನೆ. ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡ್ತಾನೆ ಅಂತೇಳಿ ಕಂಪ್ಲೇಂಟ್ನಲ್ಲಿ ಆಕೆ ಮೆನ್ಷನ್ ಮಾಡಿದ್ದಾರೆ. ಜಗಳ ಮಾಡಿ ಬಂದು ದೊಡ್ಡದ್ ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆತರ ಮಾಡ್ಲಿಲ್ಲ ನೀನ್ ಯಾವ ತರ ಲೆವೆಲ್ ಬೇಕಿದ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ. ನಾನು ಹೋಗಿ FIR ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನೀನ್ ವಾಪಸ್ ತಗೊಂಡ್ರೆ ನಿಂಗೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಏನು ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದೈತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗೋ ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತಾವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್. ನಾನು ಇದನ್ನ ದೊಡ್ಡದ್ ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವನು ಹೇಸಿಗೆ ಕೆಲಸ ಮಾಡ್ಬಿಡಿದ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿರ್ಸಾನೆ. ಅವನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ ಇಲ್ದಂಗೆ ನಮ್ಮ ಅಪ್ಪ ಮುಂದೆ ನಮ್ದೆಲ್ಲ ಫೋಟೋಸ್ ದೊಡ್ಡದ್ ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ. ಪ್ರತಿಯೊಂದು ನಾವು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ಇವನ ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರ್ ತಾನೇ ಇಷ್ಟಪಡ್ತಾರೆ ಸರ್? ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು, ಅವನ್ಗೆ ಸೆಕ್ಷುವಲ್ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ. ತಂದೆ ತಾಯಿನೂ ಲೈಕ್ ಮಾಡಲ್ಲ. ಆದ್ರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ, ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ. ಏನು ಅಂತಾನೆ ಮಲ್ಕೋಬೇಕು, ನಿಮ್ ಪೀರಿಯಡ್ಸ್ ಅಲ್ಲೂ ನೀನ್ ಅವನಿಗೆ ಇದು ಮಾಡ್ಲೇಬೇಕು, ನೀನ್ 3ನೇ ಮದ್ವೆ ಆಗಿರೋಳು, ನೀನ್ 3ನೇ ಮದ್ವೆ ಆಗಿರೋ ಸತ ಯಾವಾಗ್ಲೂ ಹೇಳ್ತೀನಿ. ನಾನು ಯಾವತ್ತೂ ಕಾಲ್ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ. ನಾನ್ ಬಂದ್ ಮದ್ವೆ ಮಾಡ್ಕೊಡ್ರಿ ಅಂತ ಅವರೇ ಮಾಡ್ಕೊಂಡಿರೋದು. ಅವ್ನಿಗೆ ಪ್ರತಿಯೊಂದು 1ನೇ ಮದ್ವೆಯಿಂದನೂ 2ನೇ ಮದ್ವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದ್ವೆಲಿ ಆದಾಗ ಡೈವರ್ಸ್ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕು ಅಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನ ಮೇಲೆ ಬಂದಿರೋದು. ಅವ್ನು ಹೇಳಿ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದು ಇದು ಕೂಡ ಇದೆ. ಅವನು ಸುಳ್ಳು ಹೇಳ್ಬಹುದು, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ. ಪ್ರತಿಯೊಂದು ಜನಕ್ಕೂ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವಳು ಈ ತರದ್ದು ಅಂತ. ಬಟ್ ಅವನ್ನೆಲ್ಲ ಮುಚ್ಚು ಮರೆ ಮಾಡ್ತಾರೆ. ಜಗಳ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಇಂಥ ಸೈಕಲ್ ಇರ್ತಾರೆ ಇಲ್ಲ ಅಂತಲ್ಲ. ಈ ಮಂಜುನಾಥ್ ಕೇಸಲ್ಲಿ ಏನಾಗಿದೆ ಅಂತೆ, ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಮದುವೆ ಆಗಿರೋದು. ಹಂಗಾರೆ 2-3 ತಿಂಗಳು ಅಷ್ಟೇ ಆಗಿರೋದು. ಅದೊಂದ್ ಕಡೆ ಮೂರು ಮದುವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಹೆಂಡತಿ ಯಾರಿಗೆ 3 ಮದುವೆ ಆಗಿತ್ತಂತೆ, ಏನ್ ಪ್ರಾಬ್ಲಮ್ ಆಗಿತ್ತಂತೆ?
ಶರ್ಮಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಾಥಮಿಕ ಹಂತದ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಸಂತ್ರಸ್ತೆ ಏನಿದ್ದಾಳೆ, ಈಕೆಗೆ ಈ ಹಿಂದೆ 2 ಮದುವೆಗಳಾಗಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈಕೆ ಖಾಸಗಿ ಕಂಪನಿಯಲ್ಲಿ ಇಬ್ರು ಕೂಡ ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬಳಿ ಇರುವಂತಹ ಒಂದು ಖಾಸಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಇಬ್ರು ಕೂಡ HR ಆಗಿ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಳೆದ 5 ವರ್ಷಗಳಿಂದಲೂ ಕೂಡ ಇಬ್ಬರಿಗೆ ಸ್ನೇಹ ಇರುತ್ತೆ. ಸ್ನೇಹ ಇದ್ದಂತ ಸಂದರ್ಭದಲ್ಲಿ ಆತ ಆಕೆಗೆ ಪ್ರಪೋಸ್ ಮಾಡುವಂತ ಕೆಲಸವನ್ನು ಮಾಡಿರ್ತಾನೆ. ಆಕೆ ಬೇರೊಬ್ಬನ ಜೊತೆ ಮದುವೆ ಆಗಿದ್ರು ಕೂಡ ಆಕೆಯನ್ನ ಲವ್ ಮಾಡಿ ಈತ ಆಕೆ ಹಿಂದೆ ಬಿದ್ದಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಆಕೆ 2ನೇ ಗಂಡನಿಗೆ ಡಿವೋರ್ಸ್ ಕೊಟ್ಟು ಈತನ ಜೊತೆ 3ನೇ ಮದುವೆ ಮಾಡ್ಕೊಂಡಿರ್ತಾಳೆ. ಕಳೆದ ಸೆಪ್ಟೆಂಬರ್ನಲ್ಲಿ, ಅಂದ್ರೆ ಕಳೆದ 2-3 ತಿಂಗಳ ಮುಂಚೆ ಅಷ್ಟೇ ಇವರಿಗೆ ಮದುವೆ ಆಗಿರುತ್ತೆ. ಮದುವೆ ಆದಂತ ಸಂದರ್ಭದಲ್ಲಿ ಕೆಲ ದಿನಗಳ ಕಾಲ ಇಬ್ರು ಕೂಡ ಚೆನ್ನಾಗೇ ಇರ್ತಾರೆ. ಚೆನ್ನಾಗಿ ಇದ್ದಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆರೋಪಿತ ಮಂಜುನಾಥ್ ತನ್ನ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡ್ಕೊಂಡಿದ್ದ, ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಿದ್ದ ಅಂತೇಳಿ ಪತ್ನಿ ಆರೋಪ ಮಾಡುವಂತ ಕೆಲಸವನ್ನ ಮಾಡಿದ್ದಾಳೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಆತ ವಿಚಿತ್ರವಾಗಿ ವರ್ತನೆ ಅಂದ್ರೆ ಯಾವ ರೀತಿ ಅಂದ್ರೆ ಮನೆಯಲ್ಲಿ ಬೆತ್ತಲೆ ಓಡಾಟ ಮಾಡೋದು, ತಂದೆ ತಾಯಿ ಮುಂದೆನೆ ಅಂದ್ರೆ ಅತ್ತೆ ಮಾವನ ಮುಂದೆನೆ ಓಡಾಟ ಮಾಡೋದು, ಪ್ಯಾಸೇಜ್ ನಲ್ಲಿ ಓಡಾಟ ಮಾಡೋದು, ಆಡ ಹಗಲೇ ಆ ಕಡೆ ಈ ಕಡೆ ಪ್ಯಾಸೇಜ್ ನಲ್ಲಿ ಬೇರೆ ಬೇರೆ ಜನರ ಮುಂದೆ ಅಂದ್ರೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಮುಜುಗರ ಆಗುವಂತೆ ಬೆತ್ತಲೆ ಓಡಾಟ ಮಾಡುವಂತ ಕೆಲಸವನ್ನ ಆರೋಪಿತ ಮಾಡ್ತಿದ್ದ ಅಂತೇಳಿ ಆತನ ಪತಿಯೇ ಆರೋಪವನ್ನು ಮಾಡಿದ್ದಾಳೆ. ಇದರ ಜೊತೆಗೆ ಆಕೆಗೆ ವಿಚಿತ್ರವಾಗಿ ಲೈಂಗಿಕ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತೆ ಒತ್ತಾಯವನ್ನು ಕೂಡ ಮಾಡ್ತಿದ್ದ ಅಂತೇಳಿ ಆರೋಪವನ್ನ ಮಾಡಿದ್ದಾಳೆ. ಅಂದ್ರೆ ಆಕೆಗೆ ಒಂದಷ್ಟು ಪಾರ್ನ್ ವಿಡಿಯೋಗಳನ್ನ ತೋರಿಸಿ ಅದೇ ರೀತಿಯಾಗಿ ನನಗೆ ಸಹಕರಿಸಬೇಕು ಅಂತೇಳಿ ಆಕೆಗೆ ಒತ್ತಾಯ ಮಾಡುವಂತದ್ದಾಗಿರ್ಬೋದು, ಒಂದಷ್ಟು ಕಿರುಕುಳ ಕೊಡುವಂತ ಕೆಲಸವನ್ನ ಆರೋಪಿತ ಮಂಜುನಾಥ್ ಮಾಡಿದ್ದಾನೆ ಅಂತೇಳಿ ಆಕೆಯ ಪತಿ ಆರೋಪವನ್ನ ಮಾಡಿದ್ದಾಳೆ. ಸದ್ಯಕ್ಕೆ ಆತನ ಕಿರುಕುಳವನ್ನ ತಾಳಲಾಗದೆ ಕೇಂದ್ರ ವಿಭಾಗದ ವುಮೆನ್ಸ್ ಪೊಲೀಸ್ ಠಾಣೆಗೆ ಈಗ ದೂರು ನೀಡುವಂತ ಕೆಲಸವನ್ನ ಆಕೆ ಮಾಡಿದ್ದಾಳೆ. ದೂರಿನ ಅನ್ವಯ ಈಗ FIR ದಾಖಲಿಸಿಕೊಂಡಿರುವಂತಹ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ತನಿಖೆ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಆಕೆಯ ಒಂದಷ್ಟು ಫೋಟೋಗಳನ್ನು ಕೂಡ ಬೇರೆ ರೀತಿಯಾಗಿ ಬಿಂಬಿತವಾಗಿ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಮಾಡಿಸುವಂತೆ ಆತ ಟ್ರೈ ಮಾಡ್ತಿದ್ದ. ಆ ರೀತಿಯಾಗಿ ಕೂಡ ಆತ ಕಿರುಕುಳ ಕೊಡ್ತಿದ್ದ ಅಂತೇಳಿ ಮತ್ತೊಂದು ದೂರನ್ನು ಕೂಡ ಆತನ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಸದ್ಯಕ್ಕೆ 2 ಪ್ರಕರಣವನ್ನ ಆತನ ವಿರುದ್ಧ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೂ ಕೂಡ ಕರೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮಾದೇಶ್ ಈ ಕ್ಷಣದ ಮಾಹಿತಿಗೆ.